ನಾನು ಹೇಳಿದ್ದೆ ಹೇಗೆ ದುಡ್ಡು ಮಾಡೋದು ಅಥವಾ ಯಾವ ಥರ ಇರುತ್ತೆ ಸೋಷಿಯಲ್ ಮೀಡಿಯಾ ಹೇಳ್ತೀನಿ ಅಂತ. ಸೊ ಇವತ್ತು ಅದು ಟೈಮ್ ನಾನು ಹೇಳ್ತೀನಿ. ತುಂಬಾ ತುಂಬಾ ಚೆನ್ನಾಗಿತ್ತು. ಸೈಬಲ್ ಆಗಿ ಕರೆಕ್ಟ್. नमस्कार नमस्कार स्मार्ट फैमिली व्हाट्सअप पहली बार मैं ब्लॉग में आई हूँ ना आपकी आई थिंक अभी मीजो का हो गया, मीजो को व्लॉग में मीजो व्लॉग में आ गया. उसके बाद अभी रिकॉर्ड को दिखा देंगे वैसा ऐसे हो. बंदी को लेकर के आए एक सबको रूमर्स बोल रहे हैं बंदी आएगी आएगी वही रूमर्स है ना, वही बोल रहा हूँ मैं. आपका बंदा किधर है? ನನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಇರುತ್ತೆ, ಅದನ್ನ ಮನೇಲಿ ಕೊಡ್ಸಿರ್ತಾರೆ. ಅದನ್ನ ಸೇಲ್ ಮಾಡಿ ನಾನೊಂದು 1,20,000 ಸೇಲ್ ಮಾಡಿ ಅದರಿಂದ ಕಂಪ್ಯೂಟರ್ ತಗೊಂಡು ಅದರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಜರ್ನಿನ. ಎಲ್ಲರ ಮನೆಯಲ್ಲೂ ಏನಂತ ಇರುತ್ತೆ ಅಂತ ಅಂದ್ರೆ, ಗೇಮ್ ಆಡಿದ್ರೆ ಮಕ್ಳು ಏನು ಉದ್ಧಾರ ಆಗಲ್ಲ, ಗೇಮ್ ಆಡೋದು ಟೈಮ್ ಪಾಸ್ಗೋಸ್ಕರ, ಗೇಮ್ ಅಂತ ಅಂದ್ರೆ ಪಬ್ಜಿ ಆಡಿದ್ರೆ ಮಕ್ಳು ಹುಚ್ಚರಾಗ್ತಾರೆ ಅದು ಇದು ಅಂತ ಅಂತೀರಾ. मतलब कांड मुझ के बीच ना 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 भाई इल्ले दिस इज डॉबी ತಿಂತೀರಿ ಪಾಪ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಸೊ ಹೇಗಿದ್ರೆ ಏನು ಸಮಾಚಾರ? ನಾನು ನಿಮ್ಮ SMR ಎಲ್ರಿಗೂ ಗೊತ್ತಿರೋದೆ. ಸೊ ಬಟ್ ಸಡನ್ ಆಗಿ ಏನು ಮಾಡ್ತಾ ಇದ್ದೀನಿ ವ್ಲಾಗಲ್ಲಿ ಅಂತ ಅಂದರೆ, ಇವತ್ತು ನಿಮಗೆ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಕ್ರಿಯೇಟರ್ಸ್ ಲೈಫ್ ಏನಿರುತ್ತೆ, ನಾವು ಹೆಂಗೆ ದುಡಿತೀವಿ, ನೀವು ಹೆಂಗೆ ದುಡಿಬೋದು, ನೀವು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ಹೆಂಗಿರುತ್ತೆ. ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೇಗೆ ದುಡ್ಡು ಮಾಡೋದು ಅಥವಾ ಯಾವ ಥರ ಇರುತ್ತೆ ಸೋಷಿಯಲ್ ಮೀಡಿಯಾ ಹೇಳ್ತೀನಿ ಅಂತ. ಸೊ ಇವತ್ತು ಅದು ಟೈಮ್ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ನಾನು ಯಾರು, ನನ್ನ ಫ್ಯಾಮಿಲಿ ಏನು, ಜೊತೆಗೆ ನನ್ನ ಗೇಮಿಂಗ್ ಥಿಂಗ್ ಎಂದು ಅರ್ಥ ಆಗಲ್ಲ ಎಷ್ಟೊಂದು ಜನಕ್ಕೆ. ಅದಾದಮೇಲೆ ನಾನೇಗೆ ದುಡಿತೀನಿ, ನಾನೇನು ಕೊಡ್ತೀನಿ ಜನಕ್ಕೆ. ಸೊ ಇಷ್ಟೊಂದೆಲ್ಲ ಕ್ವಶನ್ಸ್ ಇರುತ್ತಲ್ಲ, ಈ ವಿಡಿಯೋದಲ್ಲಿ ನಿಮ್ಗೆ ಅದಕ್ಕೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ, ತುಂಬ ಇಂಪಾರ್ಟೆಂಟ್ ವ್ಲಾಗ್ ಇದು. ಸೊ ಎಲ್ಲರ ಲೈಫಲ್ಲಿ ಒಂದೊಂದು ಲೈಫ್ ಇರುತ್ತಲ್ಲ, ಆ ಥರ ಇದು ನಾನೊಂದು ಪೊಯೆಟಿಕ್ ವೇನಲ್ಲಿ ನನ್ನ ಲೈಫ್ ಸ್ಟೋರಿನೂ ಹೇಳ್ತೀನಿ ವ್ಲಾಗ್ ಫುಲ್ಲು. ಸೊ ಲೆಟ್ಸ್ ಗೋ. ಮುಂಬೈಗೆ ಹೋಗ್ತಾ ಇದೀವಿ ನಾವು, ಒಂದು ಅವಾರ್ಡ್ ಶೋ ಇದೆ. ಸೊ ಅವಾರ್ಡ್ ಶೋಗೆ ನಾಮಿನೇಟ್ ಆಗಿರೋ ಕಾರಣದಿಂದ ಹೋಗ್ತಾ ಇದ್ದೀನಿ. ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಕಾನ್ಫಿಡೆನ್ಸ್ ಇಲ್ದಂಗೆ ಹೋಗ್ತಾ ಇರೋದು. ಅಂದರೆ ಫಸ್ಟ್ ಟೈಮ್ ಯಾವುದೋ ಒಂದು ಜಾಗಕ್ಕೆ ನಾನು ಭಯದಲ್ಲಿ ಹೋಗ್ತಾ ಇರೋದು. ಅಂದರೆ ಜನದ್ರಿಂದ ಅಲ್ಲ, ಗೆಲ್ತೀನೋ ಸೋಲ್ತೀನೋ ಅನ್ನೋ ಭಯ. ನೋಡೋಣ, ಲೆಟ್ಸ್ ಗೋ ಮುಂಬೈಗೆ ಇವತ್ತು. ಸೊ ಪ್ಯಾಕ್ ಮಾಡಿದ್ದೀನಿ ಆಲ್ರೆಡಿ. ಸೊ ಪ್ಯಾಕ್ ಆಗಿದೆ. ಸೊ ಅದ್ರ ಜೊತೆಗೆ ಇವಾಗ ರೆಡಿಯಾಗಿ, ಇದು ನನ್ನ ಔಟ್ಫಿಟ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಬೇಗ ಟ್ಯಾಕ್ಸಿ ಬುಕ್ ಮಾಡೋಣ, ಓಲಾ ಬುಕ್ ಮಾಡಿಕೊಂಡು ಮುಂಬೈಗೆ ಹೊರಡಬೇಕು. ಸೊ ಬೇಗ ಏರ್ಪೋರ್ಟ್ಗೆ ಹೋಗೋಣ, ಚೆಕ್ ಇನ್ ಮಾಡೋಣ. ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಔಟ್ಫಿಟ್ ಎಲ್ಲ ನಿಮ್ಗೆ ಅಲ್ಲೇ ತೋರಿಸ್ತೀನಿ, ಆವಾಗಲೇ ಮಜಾ. ಇವಾಗ ತೆಗೆದು ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂದ್ಕೊತೀನಿ. ಆಮೇಲೆ ಹೊಸಾದೊಂದು ಚೈನ್ ತೊಗೊಂಡಿನಿ, ಹೆಂಗಿದೆ ಅಂತ ಕಮೆಂಟ್ ಮಾಡ್ಬೇಕು ನೀವೆಲ್ಲ. ಸೊ ಈ ಡಿಸೈನ್ ನೀವು ನೋಡಿರ್ತೀರ, ನನ್ನ ಹತ್ರ ಆಲ್ರೆಡಿ ಸಿಲ್ವರಲ್ಲಿ ನೋಡಿರ್ತೀರ. ಬಟ್ ಫೈನಲಿ ಅದು ಗೋಲ್ಡಲ್ಲಿ ಇವಾಗ ನನಗೆ ಕುತ್ತಿಗೆಗೆ ಬಂದೈತೆ. ಸೊ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಲೆಟ್ಸ್ ಗೋ. ಇವಾಗ ನೆಕ್ಸ್ಟ್ ನಮ್ಮ ಪಯಣ ಬ್ಯಾಂಗ್ಳೂರು ವಿಮಾನ ನಿಲ್ದಾಣ. ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ಏರ್ಪೋರ್ಟಿಗೆ ಬಂದಿದ್ದೀನಿ. ಸೊ ಏರ್ಪೋರ್ಟಲ್ಲಿ ಇವಾಗ ವೈಟಿಂಗ್. ಸೊ ಏರ್ಪೋರ್ಟಲ್ಲಿ ನಿಮ್ಗೆ ಎಲ್ಲರೂ ಜನ ಗೊತ್ತಿದ್ರೆ ಇಟ್ಸ್ ಈಸಿ ಒಳಗಡೆ ಬೇಗ ಹೋಗೋದು, ಎಷ್ಟು ಲೇಟಾಗಿ ಬಂದ್ರು. ಆಲ್ಮೋಸ್ಟ್ ನಾವು 9-10ಗೆ ಬಂದ್ಬಿಟ್ಟಿದ್ದೀನಿ. ಒಂದಷ್ಟು ಫೋನ್ ಕಾಲ್ಗಳನ್ನ ಮಾಡಿ ಕಾಯ್ದು ಇವಾಗ ಸ್ಟಾಫ್ ಬರ್ತಾರೆ, ಡೈರೆಕ್ಟ್ ಕರ್ಕೊಂಡೋಗಿ ಚೆಕ್ ಇನ್ ಮಾಡಿಸಿ ನನ್ನ ಪ್ಲೇಯರ್ ಹತ್ರ ಬಿಡ್ತಾರೆ. ಸೊ ಹೋಗೋಣ ಬನ್ನಿ. ಹೋಗ್ತಾ ಹೋಗ್ತಾ ನನ್ನ ಸ್ಟೋರಿನ ಇವತ್ತಿನ ವ್ಲಾಗ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೈಮ್ ಬಂದ್ಬಿಟ್ಟು 9:30 ಲೈಕ್ ಒಂದು 1/4 ಗಂಟೆ ಒಳಗಡೆ ಚೆಕ್ ಇನ್ ಆಗಿ ಆರಾಮಾಗಿ ಒಳಗಡೆ ಕೂತಿದ್ದೀನಿ. ಯಾವಾಗ್ಲೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರೋದು. ನಜ್ಜಿ ಏನಂತ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಬರ್ತೀನಿ ಅಂತ ಗೊತ್ತಿಲ್ಲ. 2 ಸಲ ಫ್ಲೈಟ್ ಮಿಸ್ ಮಾಡ್ಕೊಂಡ್ರು ನಂಗೆ ಬುದ್ಧಿ ಬಂದಿಲ್ಲ. ಸೊ ಇವಾಗ ತಿಂಡಿ ತಿನ್ಬೇಕು ಅಂತ ಹೇಳ್ಬಿಟ್ಟು ತಿಂಡಿ ತರಿಸ್ಕೊಂಡಿದ್ದೀನಿ ನೋಡ್ರಿ. ಸೊ ಇದ್ರ ಜೊತೆಗೆ ಇವಾಗ ಫ್ಲೈಟ್ ನ ಬೋರ್ಡ್ ಮಾಡ್ತೀವಿ. 10ಕ್ಕೆ ಫ್ಲೈಟ್ ಬೋರ್ಡಿಂಗ್ ಅನ್ಸುತ್ತೆ. ಮುಗಿದ ತಕ್ಷಣ ಲೆಟ್ಸ್ ಗೋ ಮುಂಬೈಗೆ ಹೋಗೋಣ. ಮುಂಬೈಗೆ ಹೋಗಿ ರೂಮ್ ಗಿಮ್ಮೆಲ್ಲ ತೋರಿಸಿ ಅಲ್ಲಿ ಕೂತ್ಕೊಂಡು ಒಂದಷ್ಟು ಸ್ಟೋರಿ ಶೇರ್ ಮಾಡೋಣ. ಆದ್ರೆ ಎಷ್ಟು ದೊಡ್ಡ ದೊಡ್ಡ ಗೇಮರ್ಸ್ ನ ತೋರಿಸ್ತೀನಿ ನಿಮ್ಗೆ. ಲೆಟ್ಸ್ ಗೋ ಬನ್ನಿ ಗೈಸ್. ಇವಾಗ ನಾನು JWMRTಗೆ ಎಂಟ್ರಿ ಆಗಿದ್ದೀನಿ. ಐ ಥಿಂಕ್ ಮಜಾ ಐತೆ. ಫಸ್ಟ್ ಸ್ಟಾರ್ಟಿಂಗ್ ಕ್ರಾಫ್ಟನ್ ಅವಾರ್ಡ್ಸ್ ಆಲ್ರೆಡಿ ಇಕ್ಬಿಟ್ಟವ್ರೆ. ಹೋಗ್ಬಿಟ್ಟು ಫಸ್ಟ್ ರೂಮ್ ಚೆಕ್ ಇನ್ ಮಾಡ್ಬಿಟ್ಟು ರೆಡ್ ಕಾರ್ಪೆಟ್ ಎಲ್ಲ ಐತೆ. ಡ್ರೆಸ್ ಚೆನ್ನಾಗಿ ಹಾಕೊಂಡು ಸ್ವಲ್ಪ ಸ್ಟೈಲ್ ಕೊಡ್ಬೇಕು. ನೋಡೋಣ ಹೆಂಗಿದೆ ಅಂತ. ಮಜಾ ಆಯ್ತು ಫುಲ್. ರೆಡ್ ಕಾರ್ಪೆಟ್ ಎಲ್ಲ ಐ ಥಿಂಕ್ ಇಲ್ಲೇ ಕೊಡ್ತಾರೆ. ಇಲ್ಲೇ ಕೊಡ್ತಾರೆ ಇದಿಲ್ಲ. ಹೋಗೋಣ ಹೊರಗಡೆ ಬನ್ನಿ. ಇಲ್ಲಿ ಇವಾಗ ಪ್ರೈವೇಟ್ ಇವೆಂಟ್ ಚೆಕ್ ಇನ್ ಹೋಗಿ ಮೇಲ್ಗಡೆ ಅಂತ ಅಂದ್ರು. ಮೇಲೋಗಿ ಚೆಕ್ ಇನ್ ಮಾಡಿ ಆಮೇಲೆ ಬಂದು ಒಳಗಡೆ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ಏನಾದ್ರು ಊಟ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ನ ಬೆಂಗಳೂರಲ್ಲಿ ಮಾಡಿದೀನಿ, ಊಟನ ಇವಾಗ ಮುಂಬೈಲಿ ಮಾಡ್ತಾ ಇದೀನಿ. ರಾತ್ರಿ ಊಟನ ಗಾಡ್ಲೆಗ್ ಬೂಟ್ ಕ್ಯಾಂಪ್ ಅಲ್ಲಿ ಮಾಡ್ತೀನಿ. ಮತ್ತೆ ಬೆಳಿಗ್ಗೆ ಊಟ ತಿಂಡಿನ ತಿಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬೆಂಗಳೂರಿಗೆ ಹೋಗ್ಬಿಡೋಣ. ಸೊ ಇಷ್ಟೇ. ಅರ್ಜೆಂಟ್ ಅಲ್ಲಿ ಓಡಾಡ್ಬೇಕು ಇವತ್ತು.
ನೋಡೋಣ, ಒಂದ್ ಸ್ವಲ್ಪ ನಿದ್ದೆ ಬೇಕು, ನನಗೆ ನಿದ್ದೆ ಇಲ್ಲ. ಲೆಟ್ಸ್ ಗೋ, ಬನ್ನಿ. ಸೊ ಗೈಸ್, ಫೈನಲಿ ರೂಮಿಗೆ ಬಂದಿದ್ದೀನಿ. ನನಗೆ ಯಾಕೋ ಕಿವಿ ಹೋಗ್ಬಿಟ್ಟೈತೆ ಅಂತ ಅನ್ನಿಸ್ತೈತಿ, ಏನಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಕಿವಿ ಕರೆಕ್ಟ್ ಕೇಳಿಸ್ತಾನೆ ಇಲ್ಲ. ಫ್ಲೈಟ್ ಅಲ್ಲಿ ಒಂದ್ಸಲ ಫುಲ್ ಕಿವಿ ನೋವು ಬಂದ್ಬಿಟ್ಟು ಹೋಗ್ಬಿಟ್ಟೆ ಅನ್ನೋ ತರ ಇತ್ತು. ವ್ಯೂ ತೋರಿಸ್ತೀನಿ, ರೂಮ್ ತೋರಿಸ್ತೀನಿ, ಬನ್ನಿ ನೋಡ್ರಿ. ಇಲ್ಲಿಂದ ಇದು ನಂದು JW ಮ್ಯಾರಿಟ್ ರೂಮು. ಅಲ್ಲಿ ನೋಡ್ರಿ ಬೀಚ್ ಹೆಂಗ್ ಕಾಣಿಸ್ತೈತೆ. ಹೋಗ್ತೀನಿ ಆಮೇಲೆ, ಒಂದ್ 4 ಗಂಟೆ ಹಂಗ್ ಹೋಗ್ತೀನಿ ಸಂಜೆ. ಹೆಂಗ್ ಕಾಣಿಸ್ತೈತೆ ನೋಡ್ರಿ. 8X ಅಲ್ಲಿ ತೋರಿಸ್ಲಾ? 8X ಅಲ್ಲಿ ನೋಡ್ರಿ, ಇಲ್ಲೆಲ್ಲ ಫುಲ್ ಫ್ರೀ ಐತೆ, ಆರಾಮಾಗಿ ಹೋಗ್ಬೋದು ಅಂತ ಅನ್ಕೊಂತೀನಿ ನಾನು. ಸೊ ಇಲ್ಲಿಂದ ಇದು ಓಪನ್ ಇದ್ರೆ ಯಾರು ಬರ್ತಾ ಇದೆ, ಅಲ್ಲಿ ಮಜಾ ಐತೆ ಅದು. ಅದು ಬಿಟ್ಟು ನೆಕ್ಸ್ಟ್ ತೋರ್ಸೋಣ. ಸೊ ದಿಸ್ ಈಸ್ ಮೈ ರೂಮ್. ಸೊ ನೀವು ನೋಡ್ತಾ ಇರ್ಬೋದು. ಸೊ ಮಿರರ್ ಆದ್ಮೇಲೆ ಇಲ್ಲೊಂದು ವಾಶ್ರೂಮ್ ಐತೆ. ಬಟ್ ವಾಶ್ರೂಮ್ ಅಲ್ಲಿ ಸ್ಪೆಷಾಲಿಟಿ ಏನಂತ ಅಂದ್ರೆ, ನಾನು ಇಲ್ಲಿ ತನಕ ಯಾವ್ಯಾವ ರೂಮಲ್ಲಿ ಇರ್ತಿದ್ನಲ್ಲ ಅಲ್ಲೆಲ್ಲ ಒಂದೇ ಏನಂತ ಅಂದ್ರೆ ಇರ್ತಾ ಇತ್ತು, ಶವರ್ ಇರ್ತಾ ಇತ್ತು. ಬಟ್ ನಾನು ಇದನ್ನ ಸ್ಟೀಮ್ ಅಂತ ಅನ್ಕೊಂಡೆ. ಓಕೆ, ಸ್ಟೀಮ್ ಅಲ್ಲ, ಇದು ಶವರ್. ಇದು ಮಜಾ ಇದೆ. ನೈಸ್ ನೈಸ್ ನೈಸ್. ಇಲ್ಲಿಂದ ಆಚೆ ಹೋಗೋಣ. ಇಲ್ಲೇನಾದ್ರು ಒಂದ್ ಸ್ವಲ್ಪ ಕುಡ್ದಿಗಿಡ್ದು ಯಾರಾದ್ರೂ ಬಂದ್ಬಿಟ್ಟು ಎಲ್ಲಾ ಗ್ಲಾಸಿಗೆ ಡಗ್ 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 ಅಂತ ಕುತ್ಕೊಂಡ್ಬಿಡ್ತಾರೆ. ಅದ್ ಬಿಟ್ರೆ ಇದು ಎಂಟ್ರಿ ನಂದು. ಎಂಟ್ರಿ ಆದ್ಮೇಲೆ ಎಲ್ಲ ನೋಡ್ರಿ, ಹಾಕೊಳ್ಳಕ್ಕೆ ಇದು ಶಾರ್ ಸೆಟ್ಟು, ಸ್ಲಿಪ್ಪರ್ಸ್ ಎಲ್ಲ ಕೊಟ್ಟಿದ್ದಾರೆ. ಫಸ್ಟ್ ಶೂ ಎಲ್ಲ ಹಾಕ್ಬೇಕು. ಅದಾದ್ಮೇಲೆ ಪಕ್ಕದ ರೂಮ್ ಲಾಕ್ ಮಾಡ್ಬಿಟ್ಟವ್ರೆ, ಇದನ್ನ ಇಕ್ಬಿಟ್ಟು ಅನ್ಸುತ್ತೆ. ಸೊ ಅದ್ ಬಿಟ್ರೆ ಇಲ್ಲೊಂದು ಟಿವಿ ಐತೆ. ಅದ್ ಬಿಟ್ರೆ ಇದೊಂದು ಡಬಲ್ ಬೆಡ್ ಐತೆ. ಸೊ ಯಾರು ಇಲ್ಲ ಡಬಲ್ ಬೆಡ್ ಅಲ್ಲಿ, ಬಟ್ ನಾನು ಒಬ್ನೇ ಇರೋದು. ಇದು ನನಗೆ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡೋಕೆ ಒಂದು ಜಾಗ ಐತೆ. ಆದ್ಮೇಲೆ ಇದು ಟೇಬಲ್ಲು, ಆಮೇಲೆ ಅಲ್ಲಿ ಮೆನ್ಯೂ ಕೊಟ್ಟಿದ್ದಾರೆ, ಇಲ್ಲಿ ಡಸ್ಟ್ಬಿನ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಇದೊಂದು ವ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಹಿಂಗ್ ಕುತ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಇವಾಗ ಮಲ್ಕೊಂತೀನಿ. ಅಂಡ್ ಮೋರ್ ಓವರ್ ಇನ್ನೊಂದೇನಂತ ಅಂದ್ರೆ, ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಂಗೆ ಒಂಥರ ಎಕೋನಲ್ಲಿ ಕೇಳಿಸ್ತಾ ಐತೆ. ಸೊ ಲೆಟ್ ಬಿ ರೆಸ್ಟ್. ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ. ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎದ್ಬಿಟ್ಟು. ಸ್ಟೋರಿ ಸ್ಟಾರ್ಟ್ ಮಾಡೋಣ ಎದ್ಬಿಟ್ಟು. ಓಕೆ, ಲೆಟ್ಸ್ ಗೋ. ಫಸ್ಟ್ ಸ್ಟೋರಿ, ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ನನ್ನ ಕತೆ ನಿಮಗೆ ಹೇಳ್ತೀನಿ. ಸೊ ಒಂದ್ಸಲ ಮಲ್ಕೊಂಬರ್ತೀನಿ. ಸೊ ಗೈಸ್, ಫೈನಲಿ ರೆಡಿ ಆಗಿದ್ದೀನಿ ನಾನು. ಸೊ ನೋಡ್ತಾ ಇರ್ಬೋದು ನೀವೆಲ್ಲ. ಸೊ ಇಲ್ಲಿ ಮಿರರ್ ಇದು ತೊಳೆದಿಲ್ವ ಇವರು. ಸೊ ಇಲ್ಲಿ ನೋಡ್ರಿ. ಸೊ ದೀಸ್ ದ ಥಿಂಗ್, ಬ್ಲೇಸರ್ ಹಾಕಿದ್ದೀನಿ. ಸೊ ಕಾಲಲ್ಲಿ ಸ್ನೀಕರ್ ಹಾಕಿದ್ದೀನಿ. ಇದನ್ನ ಓಪನ್ ಮಾಡ್ಬೋದು. ಇದನ್ನ ಓಪನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ನನಗದು ಕರೆಕ್ಟಾಗಿ ಸ್ಟೈಲ್ ಆಗುತ್ತೋ ಇಲ್ವೋ ಅಂತ ಓಪನ್ ಮಾಡ್ತಾ ಇಲ್ಲ. ಸಿ, ದಿ ಬೆಲ್ಟ್ ಇಸ್ ಕ್ರೇಜಿಪ್ಪ. ಚೆಕ್ ದ ಬೆಲ್ಟ್, ಮಜಾ ಐತೆ. ಸೊ ದಿಸ್ ಈಸ್ ಮೈ ಲುಕ್. 0.5 ಕೆಡ್ದಾಗ ಕಾಣುತ್ತೆ. ಸೊ ನೋಡ್ರಿ, ದಿಸ್ ಈಸ್ ಮೈ ಲುಕ್. ಇವಾಗ ರೆಡ್ ಕಾರ್ಪೆಟ್ಗೆ ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಬನ್ನಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಅದ್ರ ಜೊತೆಗೆ ಆಮೇಲೆ ಮಾತಾಡೋಣ. ಸೊ ಲೆಟ್ಸ್ ಗೋ. ರೆಡ್ ಕಾರ್ಪೆಟ್ ಐತೆ, ಬೇಗ ಹೋಗೋಣ. ಮಜಾ ಇರುತ್ತೆ, ಎಕ್ಸೈಟಿಂಗ್ ಆಗಿದ್ದೀನಿ. ಅವಾರ್ಡ್ ಬಂದರೆ ಇನ್ನೂ ಕ್ರೇಜಿ ಆಗಿರುತ್ತೆ. ನೋಡೋಣ, ದೇವ್ರು ಬಿಟ್ಟು ಇದೆಲ್ಲ. ಬನ್ನಿ ಗೈಸ್, ಹೋಗೋಣ. ಸಕ್ಕತ್ತಾಗಿ ಕಾಣ್ತಾ ಇದೆ. ಗೈಸ್, ನಾಮಿನೇಷನ್ ನಡೀತಾ ಇದೆ, ಬಟ್ ವಿನ್ನರ್ ಇಲ್ಲೇ ಇದಾರೆ ಪಕ್ಕದಲ್ಲೇ. ಈಸಿ ವಿನ್ನು ಪಕ್ಕ. ಈಗ ಎದ್ದೋಗಿ ಸ್ಪೀಚ್ ಕೊಡ್ಬೇಕು. ಚನ್ನ ಭಾई स्पीच रेडी? स्पीच बोलना है? पता नहीं, शायद वो लोग माइक देंगे. पक्का आप ये नहीं बोलनी पड़ेगी. लॉन्च पॉइंट फैन फेवरेट आपका ही है. चांस फैन फेवरेट विशाख. Guys, winner. The winner of Best Favorite Creator of this year,
ಈಸಿ ಗೆಸ್ಟ್ ಆರಾಮಾಗಿ ವೋಟಿಂಗ್ ಬಂದ್ಬಿಡುತ್ತೆ. ಫ್ಯಾನ್ ಫೇವರೇಟ್ ಅಂದ್ರೆ ಆರಾಮ್ ಗೆಸ್, ಈಸಿ ಗೆಸ್. ಫಸ್ಟ್ ಅವಾರ್ಡ್ ಇಲ್ಲಿಗೆ ಬರುತ್ತೆ, ನೋಡೋಣ ಹೆಂಗಿರುತ್ತೆ. बाथरूम में बंदिದ್ರೆ oh my god ब्लॉगर भाई हां अरे हमारा भाषा में वो कंटेंट बनाना है ना जॉनी भाई ಇದು एक्चुअली ಚೆನ್ನಾಗಿರೋದು हां मुझे भी सिखा कुछ आपको तो यस भाई कैसे हो ಗೈಸ್ ವಾಶ್ರೂಮ್ ಗೆ ಬಂದ್ರು ಕೂಡ ಫ್ಯಾನ್ಸ್ ಫೋಟೋ ತೆಗೆಸ್ಕೊಂಡು ಬರೋದು. ಜಾನಿ ಭಾई ಕನ್ನಡ ಬರಲ್ಲ, ನಾನು ಕನ್ನಡದಲ್ಲಿ ಅವ್ರು ಮಾತಾಡಿದ್ರೆ ಅವ್ರಿಗೆ ಅರ್ಥನೂ ಆಗಲ್ಲ. ಜಾನಿ ಭಾई कैसा लगा अवार्ड पॉइंट कन्नड़ में बोलो. नहीं ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೈಬಲಾಗಿ ಕರೆಕ್ಟ್. ಒಳಗಡೆ ಬನ್ನಿ. ವಿನ್ನರ್ East Coast crossed in India to join on stage. And while he goes on stage, let's have a look at the nominees for the fans choice favorite East Coast of the year. आप नॉमिनीज क्यों चाहिए? आप ही जीत रहा है. ಗೈಸ್ ಈಸಿ ಬರಕ್ ಮುಂಚೆನೆ ಹೇಳ್ಬಿಡಲ್ಲ ಅಂದ್ರೆ ನೋಡ್ರಿ, ಇವನ್ನೆಲ್ಲ ಯಾಕೆ ಹಾಕ್ತಾರೆ? ಇವರೆಲ್ಲ ಗೆಲ್ಲಲ್ಲ. ಇನ್ನೊಂದು ಅವಾರ್ಡ್ ಬರುತ್ತೆ. और वो भी लाया मान लेते हैं की बात है. विनर है, मतलब घर ही तो आ रहा है. All right, so this is the player who has had the loudest cheers every time they step into the lobby. So can we have the winner? Fan choice, favorite East Coast player of the year, Jonathan. ಅವಾರ್ಡ್ ಯಾರು ಹಾಕ್ಬಿಡ್ಲ ಗೈಸ್? ಇದು ಹೆಂಗೈತೆ ಅವಾರ್ಡು? ಐ ಥಿಂಕ್ ಇದು ಓಪನ್ ಆಗ್ಬಿಡಿ. ये कहाँ से लिख रहे हैं? ये चिपक रहा है इधर इधर से बोला. ಕೆಳಗಡೆ ಬಿತ್ತು ಇಲ್ಲ, छोड़ दिया. हीटर ये देख तोड़ दिया देख. वही है क्या यार? भाई बहुत गलत करा. क्या बच्चू, क्या करेंगे उसका सांप का क्या बच्चू मुर्दे ಹಾಕ್ಬಿಟ್ಟು हो जाता है. गलती करी बाकी आप ಫ್ಲಾಗ್ ಹಾಕ್ಬಿಟ್ಟೈತೆ ಗಾಡ್ಲಿಗ್ದು. ಮತ್ತೊಂದು ಅವಾರ್ಡು ಗೈಸ್. And इसी के साथ ladies and gentlemen, ಹೊಡೆದಾಕ್ತಾಳೆ ತಗೊಂಡ್ಲೆ ಮೂರು ಅವಾರ್ಡ್. ಗೈಸ್ ನಾನು ಒಳಗಡೆ ಮಾಡಕ್ ಆಗ್ಲಿಲ್ಲ, ಯಾಕಂತ ಅಂದ್ರೆ ಬಿಕಾಸ್ ಅಷ್ಟು ನಾಯ್ಸ್ ಇರಿಟೇಟ್ ಆಗೋಗುತ್ತೆ. ಅಂಡ್ ಮೋರ್ ಅವ್ರ ಕಾಪಿರೈಟ್ ಬರುತ್ತೆ, ನಾನು ಮಾತಾಡೋದು ನಿಮ್ಗೆ ಯಾರಿಗೂ ಕೇಳಿಸಲ್ಲ. ನೀವು ಗಾಡ್ಲೇಕಲ್ಲಿ ಯಾರು ಇದ್ದಾರೆ ಅಂತ ನೀವು ಯಾರು ನೋಡಿಲ್ಲ ಅಲ್ಲ. ಸೊ ನಾನು ಗಾಡ್ಲೇಕಲ್ಲಿ ಇರೋರ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಅಂಡ್ ಯಾ, ದಿಸ್ ಇಸ್ ಡಾಬಿ. ತಿಂತೀರಿ ಪಾಪ. ಐ ಥಿಂಕ್ ನಮ್ಮ ಫಸ್ಟ್ ಟೈಮ್. आपकी लैंग्वेज में हेलो. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ 6 ತಿಂಗಳಾಗೈತೆ ಬಂದು ಬೂಟ್ ಕ್ಯಾಂಪಿಗೆ. ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ, ಯಾಕಂತಂದ್ರೆ ಮೀಟ್ ಮಾಡಕ್ ಆಗಿರ್ಲಿಲ್ಲ, ಬಂದೇ ಇರಲಿಲ್ಲ ನಾನು. ಇವತ್ತು ಬೂಟ್ ಕ್ಯಾಂಪ್ ಹೋಗ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಆದ್ರೆ ಡಾಬಿ ಜೊತೆ ಕಂಟೆಂಟ್ ಮಾಡಕ್ ಟ್ರೈ ಮಾಡೋಣ. Yes. समझ में नहीं आया ना? हाँ वही है. But we have played together. हाँ वो तो Yeah. है, वो लोगों को वो तो पता है बस. We'll play more. हाँ we'll play. ಸೊ ನೆಕ್ಸ್ಟ್ ಝ್ಯಾಪ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಝ್ಯಾಪಿಗೆ ಕನ್ನಡ ಬರಲ್ಲ ಆಬ್ವಿಯಸ್ಲಿ. ನಾನು ಯಾರ ಹತ್ರ ಏನ್ ಮಾತಾಡಿದ್ರೆ ಯಾರಿಗೂ ಬರಲ್ಲ, ಸುಮ್ಮನೆ ಅರ್ಧ ಮಾಡ್ಕೊಂಡು ಓ ಅಂತ ಅಂತಾರೆ. ಝ್ಯಾಪ್ ಕನ್ನಡ में कुछ बोलो. कनाडा में हाँ हम बेंगलुरु. नाइस यार. और भी आते हैं मुझे 2 और आते हैं. हाँ गंदा तो नहीं है वो, मेरे को किसी ने सिखाया था वो बोलो, मैं बोलता हूँ. एक था कोई गोरी मगने जैसे कुछ सिखाया गोली था. मगने. हाँ सिखाया था भाई. गोली मगने. एक और था टिक्का मोचू ऐसा कुछ था. टिका मुच्चू मतलब कान मुझ के बेचा. ना भाई ले
ಓಕೆ ಗೈಸ್ ನೋಡಿದ್ರಾ अरे मैं व्लॉग बना रहा हूँ एक आधी हड्डी कट चुके हैं बंदी को लेकर लिया है एक सब तो रूमर्स बोल रहे हैं बंदी आएगी आएगी वही रूमर्स है ना वही बोल रहा हूँ मैं आपका बंदा किधर है ಗೈಸ್ ಬಚ್ಚು ಗೊತ್ತಲ್ಲ ಗೈಸ್ ಬಚ್ಚು ಐ ಥಿಂಕ್ ನೋಡಿರ್ತೀರ ಅನ್ಸುತ್ತೆ ವಿರಾಟ್ ಕೊಹ್ಲಿ ರೀಸೆಂಟ್ ಎಷ್ಟೊಂದು ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿತ್ತಲ್ಲ विराट कोहली ವೈ ಬೋಲ್ ರहा हूँ ಇವು ಪೂರಾ ರಾಜಸ್ಥಾನಿ ಇದು ಬಟ್ ಪಾಪ ಇಷ್ಟೇ ಉದ್ದ ಇರೋ ಪ್ರಾಬ್ಲಮ್ ಏನಂತ ಅಂದ್ರೆ ಇಷ್ಟು ಉದ್ದ ಇದೆ ಹುಡುಗಿ ಇಷ್ಟು ಉದ್ದ ಇದೆ अच्छा हुआ पानी का कुछ बोलो कन्नड़ में ये बोलिए मैं बताऊँ ये बताऊँ आरसीबी का बाहर है ना कन्नड़ में कुछ बोलो ಈ ಸಲ ಕಪ್ ನಮ್ದು ಆಗೋಯ್ತಲ್ಲ ಲೆಟ್ಸ್ ಗೋ ಗೈಸ್ ಸೊ ಇವಾಗ ನೆಕ್ಸ್ಟ್ ಇನ್ ಯಾರಿದ್ದಾರೆ ತೋರ್ಸಕ್ಕೆ ಕೈ ನೋವು ಬರ್ತೈತೆ ನನಗೆ ಅದಾದ್ಮೇಲೆ ಸೊ ಗೈಸ್ ನಿಜ हाय बैंगलोर में सॉरी आपकी लैंग्वेज में हेलो कैसे बोलते हैं ನಮಸ್ಕಾರ नमस्कार स्मार्ट फैमिली व्हाट्सअप पहली बार मैं ब्लॉग में आई हूँ ना आपकी सही है शायद आई थिंक फर्स्ट या सेकंड टाइम आ रही है इनके ब्लॉग हाँ सेकंड है हाँ कैसे चल रहा है आपको कोई अवार्ड ಗೈಸ್ ಫೋಟೋ ಹೋಗ್ತೀನಿ ಇವಾಗ ಮೀಸೋ ಆದ್ಮೇಲೆ ಝೀಗಾಡ್ ಮೀಟ್ ಮಾಡ್ಸೋಣ इसका मतलब क्या पता है मीट ಮಾಡ್ಸೋಣ ಮತ್ತು लाइक मीट करवाना है ओके मीट कर हाँ अभी मीजो का हो गया मीजो का मीजो व्लॉग में आ गया उसके बाद ज़ीगाड को दिखा देंगे वैसा ऐसे हो ठीक हो आप किसे होगा कितने लेंगे बूट कैंप आते हो क्या कर रहा है बूट कैंप आता है साल में एक बार 2 बार आएगा वापस चला जाएगा गायब कब होगा कुछ नहीं पता अरे गौर भाई इतना रेगुलर था देखता मैं रहता हूँ मैं एकदम ऐसा है वही वो रील कब डाल दो कौन सी रील? याद है आपको ओ घंटा वो है मेरे पास लेकिन नहीं डाल सकता है ना वही अभी भी नहीं डाल सकते नहीं डाल सकते हैं गाइस हमने एक बहुत क्रेजी रील शूट करी थी बट वो डाल नहीं सकते बस आधा घंटा में शूट किया था वो हाँ बहुत क्रेजी कॉन्सेप्ट था बट वो वेपन्स का कुछ अगेंस्ट था इसलिए वो नहीं डाल पाया अभी बनाते अपन को हाँ कर लेंगे अभी लेट्स गो गाइस रिकॉर्ड गाइस मीट एडमिनो वो मैं भी मीट कराता हूँ कुछ बोलो एडमिनो भाई ब्लॉग के लिए तो गाइस मीट ऐसा मार भाई अरे बाप रे इसको क्या हो गया काम ही नहीं कर रहे हो काम तो कर रहा है हो गया और हो गया मार भाई गाइस गाइस खड़ा में कुछ बात सकते हैं आप आता ही नहीं हम लोग हाँ पूरा कितना है इसका अभी स्ट्रेट लग रहा है क्या यार मेरे को तो नहीं आता आपको क्या होता हमारा अच्छा था अरे एक बार घुमाने तो चल नहीं शुरू आजा ಕನ್ನಡ ಏನ್ ಹೇಳ್ಕೊಡೋದು ಅಡ್ಮಿನ್ ಹೋಗಿ ಈ ಸಲ ಈ ಸಲ ಕಪ್ ಕಪ್ ಗೆಲ್ತೀನಿ ಗೆಲ್ತೀನಿ उसका मतलब इस बार ट्रॉफी ಈ ಸಲ ಕಪ್ ಗೆಲ್ತೀನಿ हाँ ಈ ಸಲ ಕಪ್ ಗೆಲ್ತೀನಿ ऑफिशियल ಅಫಿಷಿಯಲ್ ಈ ಸಲ ಅಫಿಷಿಯಲ್ ಕಪ್ ಕಪ್ ಗೆಲ್ತೀನಿ ಗೆಲ್ತೀನಿ जाएंगे 4 लोग बैठ ಹೇಳಿದ್ಮೇಲೆ ಮುಗೀತು ಈ ಸಲ ಗೆಲ್ಲದೆ ಬನ್ನಿ Guys, ಊಟ ಯಾವ ರೇಂಜ್ ಇಟ್ಟೋರೆ ಅಂದ್ರೆ ಇಲ್ಲಿ So, ಇಲ್ಲಿ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಪಾನಿಪುರಿ ಚಾಟ್ಸಿಂದ ಇಲ್ಲಿ ಇದೆಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಸುಶಿ ಇದು ಫುಲ್ಲು ಆದ್ಮೇಲೆ ಇಲ್ಲಿ ಇದ್ರಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ನಿಲ್ಸಿದ್ರೆ ಇಲ್ಲಿ ಪ್ಲೇಟ್ಸು ಸೊ ಪ್ಲೇಟ್ಸ್ ಬಿಟ್ಟು ಹಂಗಾದ್ರೂ ಕೂಡ ಮತ್ತೆ ಮಧ್ಯದಲ್ಲಿ ಹೋದ್ರೆ ಏನ್ ಸಿಗುತ್ತೆ ನೋಡ್ತೀವಿ ಇಲ್ಲಿ ನೋಡ್ರಿ ಫ್ರೂಟ್ಸು ಇದು ತಿನ್ನಕ್ಕೆ ಇದು ಮತ್ತೆ ಇದು ಸೊ ಇಲ್ಲಿ ಪ್ಲೇಟ್ಸು ಇಷ್ಟ ಆದ್ರೆ ತಿನ್ನೋ ಐಟಮ್ಸ್ ಎಲ್ಲ ಮುಗೀತು ಅಂತ ಅರ್ಥ ಮಾಡ್ಕೊಳ್ರಿ ಕ್ರೇಜಿ ಅಂತ ಅನ್ಕೊಂಡ್ರಿ ಎಷ್ಟೊಂದು ಇವೆಂಟ್ಸ್ ಬಂದಾಗೆಲ್ಲ ಎಲ್ಲಾ ಇವೆಂಟ್ಸ್ ಇದೇ ರೀತಿ ಇರುತ್ತೆ ಆಲ್ಮೋಸ್ಟ್ ಮಜಾ ಇರುತ್ತೆ ಅಂತ ಅನ್ಕೊಂಡ್ರಿ ಏನಕ್ಕೆ ಅಂತ ಅಂದ್ರೆ ಫುಲ್ ಫ್ಯಾನ್ಸಿ ಆಗಿರುತ್ತೆ ಎಲ್ಲಾ ಕಡೆ ಅಂತ ಅದ್ ಬಿಟ್ರೆ ಊಟದ ವಿಚಾರದಲ್ಲಿ ಮಾತ್ರ ಏನ್ ತರಲು ಕಾಂಪ್ರಮೈಸ್ ಮಾಡಲ್ಲ ಹೋಗೋ ಇವೆಂಟ್ ಅಲ್ಲೆಲ್ಲ ಸಗದ ಮಾಡ್ತಾರೆ ಸೊ ಇವಾಗ ಊಟ ಮುಗೀತು ಇವಾಗ ಶೂಟ್ಗೆ ಹೋಗ್ಬೇಕು ನಾನು ಗಾಡ್ಲೈಕ್ ಬೂಟ್ ಕ್ಯಾಂಪ್ ಹೋಗ್ತಾ ಇದೀನಿ ಬರೀ ಒಳ ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಗುಡಿಸ್ಕೊಟ್ಟಿದಾರೆ ನಮ್ಗೊಂದಷ್ಟು ಇದನ್ನ ಎಲ್ಲ ಎತ್ಕೊಂಡು ಇವಾಗ ನಾನು ರೂಮ್ಗೆ ಹೋಗಿ ಬಟ್ಟೆಗಳನ್ನೆಲ್ಲ ತುಂಬಿಕೊಂಡು ಗಾಡ್ಲೈಕ್ ಬೂಟ್ ಕ್ಯಾಂಪಿಗೆ ಓಡ್ಬೇಕು ಯಾಕಂದ್ರೆ ಅಲ್ಲೊಂದು ಸ್ಯಾಮ್ಸಂಗ್ ಶೂಟ್ ಐತೆ ನಂದು ಅಲ್ಲಿ ಯಾರ್ಯಾರ ಕ್ರಿಯೇಟರ್ಸ್ ಇರ್ತಾರೆ ಇವತ್ ನೈಟ್ ಏನೇನ್ ಭಕ್ಸುದಿ ಆಗುತ್ತೆ ಎಲ್ಲ ತೋರಿಸ್ತೀನಿ ಸೊ ಹೇಗಿದೀನಿ ಕಮೆಂಟ್ ಮಾಡ್ರಿ ಅವಾರ್ಡ್ ಗೆಲ್ಲಾಗ್ಲಿಲ್ಲ ನೆಕ್ಸ್ಟ್ ಟೈಮ್ ಗೆಲ್ಲ ಬೇಜಾರಂತೂ ಆಗುತ್ತೆ ಬಟ್ ಆ ಲೆವೆಲ್ ಅಲ್ಲಿ ರೀಚ್ ಬೇಕು ಅಂತ ಮ್ಯಾಟರ್ ಆಗುತ್ತಲ್ಲ ಸೊ ಲೆಟ್ಸ್ ಗೋ ಇವಾಗ ಹೊರಡೋಣ ಇಲ್ಲಿಂದ ಫೋಟೋ ಶೂಟ್ ಮುಗಿಸ್ಕೊಂತವ್ರೆ ಮುಗಿಸ್ಕೊಳ್ಳಿ ಫೋಟೋ ಶೂಟ್ ಎಲ್ಲ ಲೆಟ್ಸ್ ಗೋ
ವಾಪಸ್ಸು ರೂಮಿಗೆ ಬಂದಿದ್ದೀನಿ. ಬಟ್ ಇವಾಗ ಶೂಟ್ ಇರೋ ಕಾರಣದಿಂದ ನನಗೆ ನಿದ್ದೆ ಇಲ್ಲ. ಇದೇ ಇವಾಗ ಡ್ರೆಸ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೂಟ್ ಕ್ಯಾಂಪಿಗೆ ನುಗ್ಗೋಣ ಬಂದ್ರಿ. ಅಲ್ಲಿಗೆ ಹೋಗ್ಬಿಟ್ಟು ಶೂಟ್ ಇದೆ ಇವಾಗ. ಶೂಟ್ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಬೂಟ್ ಕ್ಯಾಂಪ್. ಗೈಸ್ ಟೈಮು 1:16. 6 ತಿಂಗಳಾದ್ಮೇಲೆ ಗಾಡ್ಲೈಕ್ ಬೂಟ್ ಕ್ಯಾಂಪಿಗೆ ಬಂದ್ಬಿಟ್ಟು ನೋಡ್ರಿ ಅಲ್ಲಿ. ಇವಾಗ ಶೂಟ್ ಮಾಡ್ಬೇಕು ನಾನು ಅಲ್ಲಿ ಕುತ್ಕೊಂಡು. ಸೊ ನಂದು ಇವಾಗ ಶೂಟ್ ಐತೆ ಸ್ಯಾಮ್ಸಂಗ್ದು. ಶೂಟ್ ಮಾಡೋಣ. ನಿದ್ದೆ ಎಳಿತೈತೆ ನನಗೆ. ಶೂಟ್ ಮಾಡಿ ಬೆಡ್ಡಿಗೆ ಬೆನ್ನು ಕೊಟ್ಬಿಟ್ರೆ ಇದು ಮತ್ತೆ ಎದಳದೇ ಇಲ್ಲ. ನಾಳೆ ಫ್ಲೈಟಿಗೆ ಅನ್ಕೊಂತಿದ್ದೀನಿ. ಸೊ ಇವಾಗ ಕಷ್ಟಪಟ್ಟು 1 ಅವರ್ ಶೂಟ್ ಇರುತ್ತೆ. ಶೂಟ್ ಮಾಡ್ಬಿಡೋಣ ಬನ್ನಿ ಗೈಸ್. ಶೂಟ್ ನಡೀತೈತೆ ಇವಾಗ ಫುಲ್ ನೋಡ್ರಿ. ಗಾಡ್ಲೈಕ್ ಕಾಂಟೆಂಟ್. ನಾನು ಹತ್ತತ್ರ ಅಂದ್ರು ನಾನು 8 ತಿಂಗಳಿಂದ ಶೂಟೇ ಮಾಡಿಲ್ಲ. ಫಸ್ಟ್ ಟೈಮ್ ಶೂಟ್ ಮಾಡ್ತಾ ಇದ್ದೀನಿ. ನನಗೆ ಲ್ಯಾಂಗ್ವೇಜ್ ಫ್ಲೂಯೆನ್ಸಿನೇ ಬರ್ತಾ ಇಲ್ಲ. ರೆಗ್ಯುಲರ್ ಆಗಿ ಬಂದು ಮಾಡಿದ್ರೆ ಲ್ಯಾಂಗ್ವೇಜ್ ಫ್ಲೂಯೆಂಟ್ ಆಗಿ ಬರುತ್ತೆ. ಇಲ್ಲ ಹಿಂದಿ ನಂಗೆ ಮಾತಾಡಕ್ಕೆ ಬರ್ತಾ ಇಲ್ಲ ರೆಗ್ಯುಲರ್ ಆಗಿ. ಸೊ ನೋಡೋಣ. ಇನ್ ಮುಂದೆ ಇನ್ನೂ ದೊಡ್ಡ ದೊಡ್ಡ ಪ್ಲಾನ್ಸ್ ಐತೆ. ಒಂದು ಎಕ್ಸೈಟಿಂಗ್ ನ್ಯೂಸ್ ಐತೆ. ಲೆಟ್ಸ್ ಗೋ. ಇವಾಗ ಶೂಟ್ ಎಲ್ಲ ಮುಗಿಸ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಏನ್ ಸೀನ್ ಇರುತ್ತೆ ಅಂತ. ಗೈಸ್ ಹೆಂಗ್ ಕಾಣ್ತಿದೆ ಗೈಸ್ ನೋಡ್ಕೊಳ್ರಿ. ಎಸ್. ಸೊ ಯಾ, ನಮ್ಮ ಜರ್ನಿ ಬಗ್ಗೆ ಮಾತಾಡೋಣ. ಸಿಂಪಲ್. ಇವತ್ತು ಮುಂಬೈನಲ್ಲಿ ಒಂದು 4 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ 3rd ಫ್ಲೋರಲ್ಲಿ ಕುತ್ಕೊಂಡು ಐ ಆಮ್ ಟಾಕಿಂಗ್. ಅದು ಗಾಡ್ ಲೈಕ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀನಿ. ಖುಷಿ ಆಗುವಂತ ವಿಚಾರ. ಅಂಡ್ ಇಲ್ಲಿಗೆ ಬರೋಕ್ಕೋಸ್ಕರ ನಾನು 6 ವರ್ಷ ಕಷ್ಟಪಟ್ಟಿರೋದು. ಕಷ್ಟಪಡ್ಬೇಕಾದ್ರೆ ಎಲ್ಲ ಏನಂತ ಅನ್ಸುತ್ತೆ ಅಂದ್ರೆ, ಕಷ್ಟಪಡ್ಬೇಕು ಅಂತ ಅಂದ್ರೆ ಎಲ್ಲರೂ ಅನ್ಕೊಳ್ಳೋದೇನಂತ ಅಂದ್ರೆ ಫುಲ್ ಒಂದೇ ತರ ಕಷ್ಟ. ಏನಂತ ಅಂದ್ರೆ ಊಟಕ್ಕಿರಲ್ಲ, ಇನ್ನೊಂದಕ್ಕಿರಲ್ಲ, ಮತ್ತೊಂದಕ್ಕಿರಲ್ಲ. ಎಲ್ಲದಕ್ಕೂ ಲೈಫ್ ಸ್ಟೈಲ್ ಅದೇ ಆದ ಸ್ಟೈಲ್ಗಳು ಇರುತ್ತೆ. ಊಟ ತಿನ್ನಕ್ಕಿಲ್ಲ ಅಂದ್ರೆ ಅದಕ್ಕೋಸ್ಕರನೇ ಏನ್ ಮಾಡ್ಬೇಕು, ಅಥವಾ ಬಟ್ಟೆಗಿಲ್ಲ, ದುಡ್ಡಿಗಿಲ್ಲ ಅಂದ್ರೆ ಅದಕ್ಕೋಸ್ಕರನೇ ಏನ್ ಮಾಡ್ಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಚಾರನೂ ಬರುತ್ತೆ. ಮರ್ಯಾದೆ, ಸಾಧನೆ, ಆಮೇಲೆ ಇನ್ನೇನಂತಾರೆ ಕ್ರಿಟಿಸಿಸಮ್ ತಗೊಳ್ಳೋದು, ಅದ್ರ ಜೊತೆಗೆ ಅವಮಾನ. ಇದನ್ನೂ ಕೂಡ ಏನಂತಾರೆ ಅಂದ್ರೆ ಕಷ್ಟಪಡೋದು ಅಂತಾನೆ ಅಂತಾರೆ. ಅದ್ ಹೆಂಗೆ ಅಂತ ಅಂದ್ರೆ, ಮನೇಲೆಲ್ಲ ಚೆನ್ನಾಗಿದ್ರು ಕೂಡ, ಎಲ್ಲ ವರ್ಕ್ ಆದ್ರೂ ಕೂಡ ಲೈಫಲ್ಲಿ ಏನೂ ವರ್ಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಬೇಜಾರಾಗುತ್ತೆ. ಸೊ ಅದೇ ತರ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 6 ವರ್ಷದ ಹಿಂದೆ. ಸೊ 19 ವರ್ಷ ನನಗಿದ್ದಾಗ, ಇವತ್ತು ನನಗೆ 25 ವರ್ಷ. ಇವಾಗ 19 ವರ್ಷ ನನಗಿದ್ದಾಗ 6 ವರ್ಷ 7 ವರ್ಷ ಆಯ್ತು ಅನ್ಸುತ್ತೆ. 7 ವರ್ಷದಿಂದ 2019 ಜೂನ್ 1ನೇ ತಾರೀಕು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ನನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಇರುತ್ತೆ. ಅದನ್ನ ಮನೇಲಿ ಕೊಡ್ಸಿರ್ತಾರೆ. ಅದನ್ನ ಸೇಲ್ ಮಾಡಿ ನಾನೊಂದು 1,20,000 ಸೇಲ್ ಮಾಡಿ ಅದರಿಂದ ಕಂಪ್ಯೂಟರ್ ತಗೊಂಡು ಅದರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಜರ್ನಿನ. ಗೇಮರ್ ಆಗಿ ಸ್ಟಾರ್ಟ್ ಮಾಡ್ತೀನಿ. 1 ವರ್ಷದಲ್ಲಿ ನಂಗೆ 4,000 ಸಬ್ಸ್ಕ್ರೈಬರ್ಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಾನೇ ಫಸ್ಟ್ ಕನ್ನಡ ಗೇಮರ್ 1 ಲಕ್ಷ ಕಂಪ್ಲೀಟ್ ಅಂದ್ರೆ ಸ್ಟ್ರೀಮರ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಕ್ಕೆ. ಇವಾಗ ರೈಟ್ ನಾವು ನಂಬರ್ 1 ಗೇಮರ್ ಕನ್ನಡದಲ್ಲಿ. ಸೊ 7 ವರ್ಷ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಅದ್ರ ಜೊತೆಗೆ 3 ವರ್ಷದಿಂದ ನಂದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ 2 ವರ್ಷದಿಂದ ಬೂಮ್ ಆಗೋದೆ. ಸೊ ಅದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೋತ್ ಬಂತು. ಸೊ ಎಲ್ಲ ಕಡೆ ಜನ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಜಾಸ್ತಿ ಫೇಮ್ ಬಂತು. ಆದ್ರೆ ಗೇಮಿಂಗ್ ಕನ್ವರ್ಟ್ ಮಾಡೋದು ಈಸಿ ಅಲ್ಲ. ಅಲ್ಲಿಂದ ಇಲ್ಲಿಗೆ ಆಡಿಯನ್ಸ್ನ ಎಷ್ಟೊಂದ್ ಜನದ ಮೈಂಡ್ ಸೆಟ್ ಅಲ್ಲಿ ಏನಂತ ಇರುತ್ತೆ ಅಂದ್ರೆ, ಎಲ್ಲರ ಮನೆಯಲ್ಲೂ ಏನಂತ ಇರುತ್ತೆ ಅಂತ ಅಂದ್ರೆ, ಗೇಮ್ ಆಡಿದ್ರೆ ಮಕ್ಳು ಏನು ಉದ್ಧಾರ ಆಗಲ್ಲ, ಗೇಮ್ ಆಡೋದು ಟೈಮ್ ಪಾಸ್ಗೋಸ್ಕರ, ಗೇಮ್ ಅಂತ ಅಂದ್ರೆ ಪಬ್ಜಿ ಆಡಿದ್ರೆ ಮಕ್ಳು ಹುಚ್ಚರಾಗ್ತಾರೆ, ಅದು ಇದು ಅಂತ ಅಂತೀರ. ಸೊ ನಾನು ಹೇಳ್ತೀನಿ, ಇವಾಗ ನಾನು ಗೇಮ್ 7 ವರ್ಷದಿಂದ ಆಡ್ತಾ ಇದೀನಿ. ನಾನು ಇನ್ನೂ ಹುಚ್ಚ ಆಗಿಲ್ಲ. ಅದ್ರ ಜೊತೆಗೆ ಐ ನೋ ದ ಬೌಂಡ್ರೀಸ್. ಅದ್ರ ಜೊತೆಗೆ ನಾನು ತುಂಬಾ ಚೆನ್ನಾಗಿ ದುಡಿತಾ ಇದ್ದೀನಿ. ಇಟ್ಸ್ ನಾಟ್ ಲೈಕ್ ನಾನೊಂದು 20,000 ದುಡಿತಾ, 25,000 ಕಾರ್ಪೊರೇಟ್ ಜಾಬ್ ತರ ತಿಂಗಳ ದುಡಿತಾ ಇದೀನಿ ಅನ್ನೋ ತರ ಅಲ್ಲ. ಇಟ್ಸ್ ಲೈಕ್ ನಾನು ಲಕ್ಷದ ಮೇಲೇನೆ ದುಡಿತಾ ಇದೀನಿ ತಿಂಗಳಿಗೆ. ಸೊ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, ಯಾರೇ ಪೇರೆಂಟ್ಸ್ ಇದನ್ನ ನೋಡ್ತಾ ಇದ್ರು ಅಥವಾ ಯಾರಿಗಾರು ಪೇರೆಂಟ್ಸಿಗೆ ತೋರಿಸ್ಬೋದು ನೀವು. ಸೊ ಒಬ್ಬ ಗೇಮರ್ ಆಗು ಕೂಡ ಎಲ್ಲ ಮಾಡ್ಬೋದು ಅಂತ. ಹೌದು, ಡೆಫಿನೆಟ್ಲಿ ಅವ್ನು ಮಾಡ್ದ ಅಂದ್ರೆ ಎಲ್ಲರೂ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಸೊ ಕಷ್ಟಪಟ್ರೆ ಎಲ್ಲರಿಗೂ ಏನಾದ್ರು ಒಂದಾದ್ರೂ ವೇ ಸಿಕ್ಕೇ ಸಿಗುತ್ತೆ. ಇವಾಗ ನಾನು ಇಷ್ಟು ಕಷ್ಟಪಡ್ತಾ ಇರೋದು, ಎಷ್ಟೊಂದು ಬ್ರ್ಯಾಂಡ್ಸ್ ಕರ್ನಾಟಕ ಮಾರ್ಕೆಟಿಗೆ ಬರ್ಲಿ ಅಥವಾ ಇನ್ನೊಂದು ಮತ್ತೊಂದು ಇಲ್ಲಿಂದ ಕರ್ನಾಟಕಕ್ಕೆ ಏನಾದ್ರು ಆಗ್ಲಿ ಅಂತ, ಐ ಮೀನ್ ಗೇಮಿಂಗ್ ರಿಲೇಟೆಡ್ ಅಲ್ಲಿ. ಸೊ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಯಾರು ಇರ್ತಾರಲ್ಲ ಅವ್ರಿಗಾದ್ರೂ ಉಪಯೋಗ ಆಗೇ ಆಗುತ್ತೆ. ಸೊ ನನ್ನ ಅಭಿಪ್ರಾಯ ಇಷ್ಟೇ, ಮಕ್ಕಳಿಗೆ ಅವ್ರದೇ ಆದ ಫ್ರೀಡಮ್ ಕೊಡ್ರಿ. ಆ ಫ್ರೀಡಮ್ನ ಕಿತ್ಕೊಂಡ್ರೆ ದೇವರಾಣೆ ಅವ್ರು ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ನಾಟ್ ಲೈಕ್ ನಂದು ಈಸಿ ಅಂತ ಅಲ್ಲ. ನಮ್ಮ ಅಪ್ಪನೂ ನನ್ನ ಹತ್ರ ಮಾತಾಡ್ತಾ ಇರಲ್ಲ 7 ವರ್ಷದಿಂದ. ಬಿಕಾಸ್ ನಾನು ಗೇಮ್ ಸೆಲೆಕ್ಟ್ ಮಾಡಿದ್ದೀನಿ ಕರೆಕ್ಟಾಗಿ. ನಾನು ಅವರಿಗೆ ಎಲ್ಲರ ಮನೇಲಿ ಇರುತ್ತೆ ಗೊತ್ತಾ, ಇಂಜಿನಿಯರು, ಡಾಕ್ಟ್ರು ಅಂಥವ್ರಿಗೆ ಮರ್ಯಾದೆ ಅಂತ. ಸೊ ಅದೇ ರೀತಿ ನಮ್ಮ ಮನೇಲೂ ಕೂಡ ಇತ್ತು. ಸೊ ಇವಾಗ ನಾನು ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಿ ನಾನು ಗೇಮರ್ ಆಗಿರೋದ್ರಿಂದ ಅದನ್ನ ಫೇಸ್ ಮಾಡೋದಷ್ಟು ಈಸಿ ಆಗಿರಲ್ಲ. ಸೊ ಯಾ, ಕಷ್ಟಗಳು ಎಷ್ಟೊಂದ್ಸಲ ನಾನು ಹೇಳ್ಕೊಂಡು, ನಾನು 100 ರೂಪಾಯಿ ಕಷ್ಟಪಟ್ಟಿದ್ದೀನಿ, ಇನ್ನೊಂದು ಮತ್ತೊಂದು. ಬಟ್ ಅನ್ಸ್ಬೋದು ನಿಮಗೆ, ಇವ್ನು ಗೋಲ್ಡನ್ ಸ್ಪೂನ್, ಅದು ಹೆಂಗೆ ಇವನು ಆ ಥರ ಎಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾನೆ, ಸುಳ್ಳು ಹೇಳ್ತಾನೆ, ಸ್ಟೋರಿಗೆ ಹೇಳ್ತಾನೆ.
ಇಟ್ಸ್ ನಾಟ್ ಲೈಕ್ ದಟ್. ಆ ಥರ ಅಲ್ಲ. 100 ರೂಪಾಯಿ ಕಷ್ಟಪಟ್ಟಿನಿ ಅಂತ ಅಂದರೆ ನಾನು ಗೋಲ್ಡನ್ ಸ್ಪೂನ್ ಆಗಿದ್ರೆ ನಮ್ಮ ಮನೆಯವ್ರು ಹೇಳೋ ಮಾತು ಕೇಳಿದ್ರೆ ಮಾತ್ರ ಅವ್ರು ದುಡ್ಡು ಕೊಡ್ತಾರೆ ನನಗೆ, ಅಥವಾ ಅವ್ರು ನನ್ನ ಚೆನ್ನಾಗಿ ನೋಡ್ಕೋತಾರೆ, ಅಥವಾ ಅವ್ರು ನನಗೆ ಏನೇನು ಮಾಡ್ಬೇಕು ಮಾಡ್ಕೊಡ್ತಾರೆ. ನಾನು ಅವ್ರ ಮಾತು ಕೇಳೇ ಇಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ನಾನು 100 ರೂಪಾಯಿಗೂ ಕಷ್ಟಪಡಬೇಕಾಗುತ್ತೆ, ಇನ್ ಕೇಸ್ ನನ್ನ ಹತ್ರ ಎಲ್ಲ ಪ್ರಾಪರಾಗಿ ಇಲ್ಲ ಅಂತ ಅಂದರೆ. ಸೊ ನಾನೇನು ಓನ್ ಡಿಸಿಷನ್ ತೊಗೊಂಡಿನಿ, ನಾನೇ ಬೆಳಿಬೇಕು, ನನ್ನ ಸ್ವಂತ ಗ್ರೋತಲ್ಲಿ ಮಾಡ್ಕೊಬೇಕು, ನನ್ನ ಬೆಳವಣಿಗೆ ನಾನು ನೋಡ್ಕೊಬೇಕು ಅಂತ. ಸೊ ಆ ಸ್ಟ್ಯಾಂಡ್ಗೋಸ್ಕರ ಕಷ್ಟಪಡಲೇಬೇಕಾಗುತ್ತೆ ಆಬ್ವಿಯಸ್ಲಿ. ಸೊ ಇದ್ರ ಜೊತೆಗೆ ನಾನು ಎಲ್ಲರಿಗೂ ಮೋಟಿವೇಟ್ ಮಾಡೋದೇನಂತ ಅಂದರೆ, ಸೊ ಒಂದಿನ SMR ಈ ಜಾಗನ ನಾನು ಇವಾಗ ಏನು ಕೂತಿದ್ದೀನಲ್ಲ, ಅಥವಾ ನಾನೇನು ಇವಾಗ ಈ ಟೀ ಶರ್ಟ್ ಹಾಕಿನಲ್ಲ, ಇದರೆಲ್ಲ ನನಗೆ ಕನಸು ಆಗುತ್ತೆ ಅಂತ ಇಮ್ಯಾಜಿನ್ ಮಾಡಿರಲಿಲ್ಲ. ಐ ವಾಂಟೆಡ್ ಟು ಟ್ರೈ ಆಲ್ವೇಸ್. ಅಥವಾ ನಾನು ಇಲ್ಲಿ ತನಕ ಅದು ನನಗೆ ಬೇರೆ ತಲೆನಲ್ಲಿ ಬೇರೆ ಥಾಟು ಇರಲಿಲ್ಲ. ನಾಟ್ ಲೈಕ್ ಹೇಟ್ ಅಂತ ಅಲ್ಲ, ಬೇರೆ ಯಾರಿಗೂ ಹೋಗ್ಬೇಕು ಅಂತ ನನ್ನ ತಲೆಯಲ್ಲಿ ಥಾಟೇ ಇರಲಿಲ್ಲ. ಸೊ ನನಗೆ ಇಲ್ಲಿಗೆ ಬರಬೇಕಂತ ಥಾಟ್ ಇತ್ತು. ಅದು ಎಂಡ್ ಆಫ್ ದ ಡೇ ಇಲ್ಲಿದ್ದೀನಿ. ಸೊ ನೀವು ಯಾರು ನೋಡ್ತಾ ಇದ್ದೀರಾ, ನಿಮಗೂ ಅಷ್ಟೇ ನಾನು ಹೇಳೋದು, ಕಷ್ಟಪಡೋದಕ್ಕಿನ್ನ ಲಕ್ ಅನ್ನೋದು ವರ್ಕ್ ಆಗಲ್ಲ. ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಜೊತೆಗೆ ನಿಮ್ಮೇಲೆ ನಿಮಗೆ ನಂಬಿಕೆ ಇರಬೇಕು. ಯಾರು ನಂಬಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಸೊ ನಾನು ಹೇಳೋದು ನಿಮಗೆ ವಿಯರ್ಡ್ ಅನ್ಸ್ಬೋದು, ನಿಮ್ಮ ಅಪ್ಪ ಅಮ್ಮ ಇದು ಮಾಡ್ಕೊಂಡ್ಬಿಡ್ರಿ, ಇನ್ನೊಬ್ರನ್ನ ಕೌಂಟ್ ಮಾಡ್ಕೊಂಡ್ಬಿಡ್ರಿ. ಎಲ್ಲರ ಅಪ್ಪ ಅಮ್ಮನ ಸಪೋರ್ಟಿವ್ ಆಗಿರಲ್ಲ. ದಟ್ ಡಸಂಟ್ ಮೀನ್ ನನ್ನ ಪೇರೆಂಟ್ಸ್ ನನ್ನ ಇಷ್ಟಪಡಲ್ಲ ಅಥವಾ ನಾನು ಅವ್ರನ್ನ ಇಷ್ಟಪಡಲ್ಲ ಅಂತ ಅಲ್ಲ. ಬಟ್ ಎಲ್ಲಾರ ಮನೇಲೂ ಸಪೋರ್ಟಿಂಗ್ ಆಗಿರಲ್ಲ. ನೀವು ಮಾಡೋ ಕೆರಿಯರ್, ಸೆಲೆಕ್ಟ್ ಮಾಡೋ ಕೆರಿಯರಿಗೆ ಸಪೋರ್ಟಿಂಗ್ ಆಗಿರಲ್ಲ. ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ, ನಿಮ್ಮೇಲೆ ನಿಮಗೆ ನಂಬಿಕೆ ಇರಲಿ. 100 ಜನ 100 ಹೇಳಿ, ನಿಮ್ಮ ಜೊತೆಲಿರೋರು ಹೇಳಿ, ನಿಮ್ಮ ತಂದೆ ತಾಯಿ ಹೇಳಿ, ನಿಮ್ಮ ಲವರ್ ಹೇಳಿ, ನಿಮ್ಮ ಫ್ರೆಂಡ್ ಹೇಳಿ, ಯಾರು ಏನೇ ಹೇಳಿದ್ರು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಒಂದಂತೂ ಹೇಳ್ತೀನಿ, ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬಿಡ್ತೀರ. ಸೊ ಇದು ನನ್ನದೊಂದು ಶಾರ್ಟ್ ಜರ್ನಿ ಥಿಂಗ್ ಅಂತ ಅಂದ್ಕೊಳ್ರಿ. ಯಾವಾಗಾರು ಒಂದು ಪಾಡ್ಕಾಸ್ಟ್ ಸಿಕ್ಕಿದ್ರೆ ದೊಡ್ಡದಾಗಿ ಆದಷ್ಟು ಹೇಳಕ್ಕೆ ಟ್ರೈ ಮಾಡೋಣ. ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ಡನ್ 7 yearsಲ್ಲಿ. ಸೊ ಫೈನಲಿ ಈ ಜಾಗದಲ್ಲಿ ಕೂತಿದ್ದೀನಿ. ಗೇಮಿಂಗಲ್ಲಿ ಅರ್ನ್ ಮಾಡೋದು ಎಷ್ಟೊಂದು ಜನಕ್ಕೆ ಅನ್ಸುತ್ತೆ, ಹೆಂಗೆ ಅರ್ನ್ ಮಾಡೋದು, ಎಷ್ಟೊಂದು ಜನ ಕೇಳಿರ್ತಾರೆ ಹೆಂಗೆ ಅರ್ನ್ ಮಾಡೋದು. ನಾನು ವಿಡಿಯೋದಲ್ಲಿ ಹೇಳ್ತೀನಿ ಅಂತಲೂ ಹೇಳಿದ್ದೀನಿ. ಸೊ ಗೇಮಿಂಗ್ ಏನಂತ ಅಂದರೆ 2 ಕ್ಯಾಟಗರಿ ಬರುತ್ತೆ. ವಿಡಿಯೋಸ್ ಹಾಕೋದು, ಇದು ಲೈವ್ ಸ್ಟ್ರೀಮ್ ಮಾಡೋದು, ಯೂಟ್ಯೂಬಲ್ಲಿ ಮಾಡೋದು ಇರುತ್ತೆ. ಸೊ ಅದನ್ನ ನೀವು ಶಾರ್ಟ್ ಫಾರ್ಮೇಟಲ್ಲಿ ಕನ್ವರ್ಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಕೊಬೋದು. ಸೊ ಇನ್ ಕೇಸ್ ನೀವು ಆ ಥರ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಅಂದರೆ ಲೈವ್ ಸ್ಟ್ರೀಮ್ಸ್ ರೆಗ್ಯುಲರ್ ಆಗಿ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ವಿಡಿಯೋಸ್ ರೆಗ್ಯುಲರ್ ಆಗಿ ಆಗ್ತಿದ್ರೆ ವ್ಯೂಸ್ ಮೇಲೆ ಡೆಫಿನೆಟ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಎಲ್ಲರೂ. ಸೊ ರಿಲೇಟಬಲ್ ಕಾಂಟೆಂಟ್ ಕೊಡ್ರಿ ಅಂತ ಅಂದರೆ, ನೀವು ಕನ್ನಡದಲ್ಲಿ ಕಾಂಟೆಂಟ್ ಮಾಡಿದ್ರೆ ಕನ್ನಡ ಜನಕ್ಕೆ ಏನು ಇಷ್ಟ ಆಗ್ಬೋದು ಆ ರಿಲೇಟಬಲ್ ಅಲ್ಲಿ ಗೇಮಿಂಗಲ್ಲಿ ಕಾಂಟೆಂಟ್ ಕೊಡೋಕೆ ಟ್ರೈ ಮಾಡ್ರಿ. ಅದ್ರ ಜೊತೆಗೆ ಆದಷ್ಟು ರಿಯಲಿಸ್ಟಿಕ್ ಆಗಿ ಇಟ್ಕೊಳ್ರಿ. ಇಲ್ಲ ಅಂತ ಫಿಲ್ಟರ್ ಮಾಡಿ ಮಾತಾಡೋದು ನನಗೆ ಬರಲ್ಲ. ನಾನು ಕೆಟ್ಟ ಮಾತು ಏನಕ್ಕೆ ಮಾತಾಡ್ತೀನಿ ಅಂದ್ರೆ ಅದಕ್ಕೋಸ್ಕರನೇ ಮಾತಾಡೋದು. ಇದೆಲ್ಲದ್ರ ಜೊತೆಗೆ ಕಾಂಟೆಂಟ್ ರೆಗ್ಯುಲರ್ ಇರಬೇಕು ಅನ್ನೋದ್ರ ಜೊತೆಗೂ ಕೂಡ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡಬೇಕು ಅಂತ ಅಂದ್ರೆ ಬ್ರ್ಯಾಂಡ್ ಇಂಟ್ರಾಕ್ಷನ್ ಚೆನ್ನಾಗಿರ್ಬೇಕು ನಿಮ್ದು. ಸೊ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಬ್ರ್ಯಾಂಡ್ಗಳ ಜೊತೆ ಕೆಲಸ ಮಾಡೋ ಟ್ರೈ ಮಾಡ್ರಿ. ಚಿಕ್ಕಾಪುಟ್ಟದ್ದು ಸಿಕ್ಪಕ್ಕಿದ್ನೆಲ್ಲ ಹಾಕೊಂಡ್ ಕುತ್ಕೊಂಡ್ಬಾರ್ದು, 1000 ರೂಪಾಯಿ 2000 ರೂಪಾಯಿ ಸಿಗುತ್ತೆ ಅಂತ. ಸೊ ಲಕ್ಷಕ್ಕೆ ಅಂತಾನೆ ಟಾರ್ಗೆಟ್, ನಾನು ಲಕ್ಷಕ್ಕೆ ಅಂತಾನೆ ಟಾರ್ಗೆಟ್ ಮಾಡಿದ್ರೆ ಲಕ್ಷಕ್ಕೆ ಅಂತಾನೆ ಪ್ರಯತ್ನ ಪಡ್ತೀನಿ. ನಾನು ಚಿಕ್ಕಾಪುಟ್ಟ ಏನೋ ಅರ್ಜೆಂಟ್ ಐತೆ ನಾನು 50,000ಕ್ಕೆ ಒಪ್ಕೊಂಡ್ಬಿಡ್ತೀನಿ. ಆ ಥರದ್ದು ಒಂದು ಕಾಂಪ್ರಮೈಸೇಷನ್ ಇಕ್ಕೊಂಡ್ಬಿಡ್ರಿ ಲೈಫಲ್ಲಿ. ಆದ್ಮೇಲೆ ಬ್ರ್ಯಾಂಡ್ ಡೀಲ್ಸ್ ಎಲ್ಲಿಂದ ಬರ್ತವ್ರು, ಹೆಂಗ್ ಬರ್ತವೆ, ಹಂಗ್ ಬರ್ತವೆ ಅಂತ ಫಸ್ಟ್ ಟೈಮ್ನಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವೇ ರೀಚ್ ಔಟ್ ಮಾಡ್ರಿ ಬ್ರ್ಯಾಂಡ್ಸ್ಗೆ. ಸೊ ಈ ತರ ಇದೆ, ಹಿಂಗಿದ್ದೀನಿ, ಸೊ ನಾನು ನಿಮಗೆ ಇದು ಮಾಡ್ತೀನಿ ಅಂತ. ಸೊ ಆಮೇಲೆ ನಿಮ್ಮ ಹತ್ರ ನಂಬರ್ಸ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಬ್ರ್ಯಾಂಡ್ಸ್ ಅವರೇ ರೀಚ್ ಔಟ್ ಮಾಡ್ತಾರೆ. ಇಲ್ಲ ನಿಮಗೆ ಅದು ಆಗ್ತಾ ಇಲ್ಲ ಅಂತ ಅಂದ್ರೆ, ವರ್ಕೌಟ್ ಆಗ್ತಾ ಇಲ್ಲ ಅಂತಾರೆ, ಕೀಪ್ ಅ ಪರ್ಸನ್. ಸೊ ಯಾರನ್ನಾದ್ರೂ ಒಬ್ರನ್ನ ಇಟ್ಕೊಳ್ರಿ, ಅವರು ಬ್ರ್ಯಾಂಡ್ಸ್ ಅಲ್ಲಿ ಚೆನ್ನಾಗಿ ಆಪರೇಟ್ ಮಾಡೋವಂಥವ್ರು, ಜೊತೆಲಿ ಇರೋರು ಅಂತವ್ರು ಗೊತ್ತಿರೋರು ಇಟ್ಕೊಳ್ರಿ. ಸೊ ಅವ್ರಿಗೂ ಹೆಲ್ಪ್ ಆಗ್ತಾ ಇರಬೇಕು ಫೈನಾನ್ಷಿಯಲಿ, ನೀವು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾಗ. ಸೊ ಆ ತರ ಇದ್ರೆ ಮಾತ್ರ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ. ಸೊ ಅದರಿಂದ ನನಗೆ ಗೊತ್ತಿರೋ ಪ್ರಕಾರ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲ ಸೇರಿಸಿ ನೀವು ದುಡಿಯೋದಕ್ಕಿಂತ ಜಾಸ್ತಿ ಬ್ರ್ಯಾಂಡ್ ಇಂಟಿಗ್ರೇಷನ್ ಜಾಸ್ತಿ ದುಡಿತೀರ. ಸೊ ನಾನು ಹೇಳೋದೇನಂತ ಅಂದ್ರೆ, ಬ್ರ್ಯಾಂಡ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಕಾಂಟೆಂಟು ವಾರದಲ್ಲಿ 3-4 ಹಾಕ್ರಿ, ಬಟ್ ಶಾರ್ಟ್ ಕಂಟೆಂಟ್ ಜಾಸ್ತಿ ಓಡ್ತಾ ಇರೋದ್ರಿಂದ ಕ್ವಾಲಿಟಿ ಕಾಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಏನಾದರೂ ಮಾಡ್ರಿ, ಹೇಳ್ತೀನಲ್ಲ, ಏನಾದರೂ ಒಂದು ಮಾಡ್ರಿ. ನಿಮಗೆ ಗೊತ್ತಿರ್ಬೇಕು, ಬಟ್ ನಿಮ್ಮ ಲಿಮಿಟ್ಸ್ ಗೊತ್ತಿರಬೇಕು, ಏನು ಮಾಡ್ತಾ ಇದ್ದೀರಾ ಅಂತ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರದ್ದು ಫುಲ್ ಡೀಟೇಲ್ ಆಗಿ ಬೇಕು, ಯೂಟ್ಯೂಬ್ ಹೆಂಗ್ ವರ್ಕೌಟ್ ಆಗುತ್ತೆ, ಲೈವ್ ಸ್ಟ್ರೀಮ್ ಹೆಂಗ್ ವರ್ಕೌಟ್ ಆಗುತ್ತೆ, ಮತ್ತೊಂದು ಯಾವ ಬ್ರ್ಯಾಂಡ್ಸ್ ಈಸಿ ಟು ರೀಚ್ ಔಟು, ಇನ್ನೊಂದು ಏನು ಎವ್ರಿಥಿಂಗ್. ಸೊ ಏನಾದ್ರು ಬೇಕಿದ್ರೆ, ಇದ್ರ ಬಗ್ಗೆನೇ ಬೇಕಿದ್ರೆ ನೀವು ಸ್ಪೆಸಿಫಿಕ್ ಆಗಿ ನನಗೆ ಹೇಳ್ರಿ. ಡೆಫಿನೆಟ್ಲಿ ಐಲ್ ಟೇಕ್ ಅದ್ರ ಬಗ್ಗೆ ಒಂದು ಕ್ಲಾಸೇ ಮಾಡ್ಬಿಡೋಣ. ಸೊ ಚೆನ್ನಾಗಿರುತ್ತೆ. ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಪೊಸಿಷನ್ ಇರೋದಕ್ಕೆ ನೀವು ಕಾರಣ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮೇಲ್ಗಡೆ ತಗೊಂಡು ಹೋಗೋಣ ಕನ್ನಡ ಗೇಮಿಂಗ್ ಕಮ್ಯುನಿಟಿನ. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್. 7 ವರ್ಷ ಆಗುತ್ತೆ, ನೋಡೋಣ ಇನ್ನೆಷ್ಟು ವರ್ಷ ಇಲ್ಲಿ ಇರೋಕ್ಕಾಗುತ್ತೆ, ಅಲ್ಲಿ ಅಷ್ಟು ವರ್ಷ ಇಲ್ಲಿ ಇರ್ತೀನಿ. ಲವ್ ಯು, ಬಾಯ್, ಟೇಕ್ ಕೇರ್.